ಒಳಗಡೆ ಅಷ್ಟು ತಿಂದ್ರು ನನ್ನ ಮಗ ಟೀ ಕುಡಿತಾವ ನೋಡಿ ಇಲ್ಲಿ ಬಂದೆ. ಎಲ್ಲರಿಗೂ ನಮಸ್ಕಾರ. जय श्री राम, हरिओम। आप सभी इतने शॉर्ट नोटिस में आप सभी यहाँ पे आए। ಆಗಿರ್ತಕ್ಕಂಥ ಎಲ್ಲ ಚೆಫ್ಟೌನ್ ಡೀಲರ್ಗಳಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬರ್ತಾ ಇದ್ದೀವಿ ರೆಸಾರ್ಟ್ಗೆ. ಲಾಸ್ಟ್ ಟೈಮ್ ಕರ್ಕೊಬಂದಿದ್ದೆ ನಿಮಗೆ ರೆಸಾರ್ಟ್ ದೊಡ್ಡಬಳ್ಳಾಪುರದಲ್ಲಿ. ಅದೇ ರೆಸಾರ್ಟಿಗೆ ಬಂದಿದ್ದೀವಿ. ಲಾಸ್ಟ್ ಟೈಮು ಚೆಫ್ಟೌನ್ದು ಗುಬ್ಬಿಗೂಡ ರೆಸಾರ್ಟಲ್ಲಿ ಫಂಕ್ಷನ್ ಮಾಡಿದರು. ಅದೇ ಚೆಫ್ಟೌನ್ ಅವರು ಇಲ್ಲಿ ನಮ್ಮನ್ನ ಕರೆದು ಇನ್ವೈಟ್ ಮಾಡಿದ್ದಾರೆ. ಸ್ನೇಹ ಸಮ್ಮಿಲನ ಅಂತ. ಬನ್ನಿ ಇವಾಗ ಫಸ್ಟು ನಾಷ್ಟ ಮಾಡ್ಕೊಂಬಿಡೋಣ. ಟೈಮ್ ಆಗಿಬಿಟ್ಟಿದೆ. ನಮಗೆ ಊಟ ತಿನ್ಬಿಟ್ರೆ ಮಾತಾಡೋಕ್ಕೆ ಒಂದು ಎನರ್ಜಿ ಬರುತ್ತೆ. ನಮ್ಮ ರಾಕೇಶ್ ಅವರು ತಟ್ಟೆ ಪೇಪರ್ ರೆಡಿ ಮಾಡ್ಕೊಂಡ್ರು, ಸಾರಿ ಟಿಶ್ಯೂ ಪೇಪರು ರೆಡಿ ಮಾಡ್ಕೊಂಡು ನಿಂತ್ಕೊಂಡ್ರು ಕ್ಯೂ ಅಲ್ಲಿ. ವೆರೈಟಿ ಫುಡ್ ಇದೆ. ಏನೇನು ಫುಡ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಹಾಯ್ ಗೌಡ್ರೆ, ಏನ್ರಿ ಸಮಾಚಾರ? ಆರಾಮ? ಏನೋ ಗೊತ್ತಿಲ್ಲ ಗುರು, ಇವಾಗ ಸ್ವೀಟ್ ಅಂದರೆ ತಿನ್ಬೇಕು ಅನ್ಸೈತೆ. ಯಾಕೆ ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಏನು ಮಾಡೋದು, ದರಿದ್ರ ಶುಗರ್ ಬಂದ್ಬಿಟ್ಟೈತೆ. ಬರೋ ಟೈಮಲ್ಲಿ ನನ್ನ ಮಗಂದು ತಿನ್ನೋ ಟೈಮಲ್ಲಿ ತಿನ್ನಲಿಲ್ಲ, ಇವಾಗ ತಿನ್ನಬೇಕು ಅನಿಸ್ತದೆ. ಯಾವುದು ತಿನ್ನಬಾರ್ದು ಅಂತೀವ ಸ್ನೇಹಿತರೆ, ಅಂಥ ಟೈಮಲ್ಲೇ ತಿನ್ನೋದಕ್ಕೆ ತಿನ್ನಲೇಬೇಕು ಅಂತ ಮೂಡ್ ಬರೋದು ಅಲ್ವಾ? ಏನಂತೀರಾ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಚೆಫ್ಟೌನ್ನ ಭೋಜನವಿದು. ತಿನ್ಬಿಟ್ಟು ಹೇಳ್ತೀನಿ. ಇವಾಗ ಗೊಗಯ ಅಲ್ಲ, ಅದು ಗೊಂಬೆ ಚೆನ್ನಾಗಿದೆ. ಅದು ಕಾಫಿ ಕುಡಿಯೋಣ. ಒಳಗಡೆ ಅಷ್ಟು ತಿಂದ್ರು ನನ್ನ ಮಗ ಟೀ ಕುಡಿತಾವ ನೋಡಿ ಇಲ್ಲಿ ಬಂದೆ. ಸ್ನೇಹಿತರೆ, ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ನಮ್ಮ ಸ್ನೇಹ ಸಮ್ಮಿಲನ ಅಂದರೆ ಚೆಫ್ಟೌನ್ ವತಿಯಿಂದ ಸ್ನೇಹ ಸಮ್ಮಿಲನ ಅಂತ ಒಂದು ಪ್ರೋಗ್ರಾಮ್ ಮಾಡಿ ನಮಗೆಲ್ಲ ಊಟ ಹಾಕಿ ರೆಸಾರ್ಟಲ್ಲಿ ಒಂದು ಟೈಮ್ ಪಾಸ್ ಮಾಡಲಿಕ್ಕೆ ಮನೋರಂಜನೆಗೋಸ್ಕರ ಕರ್ಕೊಬಂದಿದ್ರು. ಅದರಲ್ಲಿ ಇದೊಂದು ಫಸ್ಟ್ನೇದು ಒಂದು ಕಾರ್ಯಕ್ರಮ ಆಯೋಜಿಸಿದರು. ಇವರು ಬಂದು ನನಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗ್ ಯಾರು ಅಂತ. ಆಮೇಲೆ ಗೊತ್ತಾಗಿದ್ದು ಇವರು ನಮ್ಮ ಬಸವರಾಜ್ ಅವರ ಮಗಳು ಅಂತ. ಎಷ್ಟು ಅದ್ಭುತವಾಗಿ ಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು 10 ನಿಮಿಷ ಊಟಕ್ಕೆ ಕೂತ್ಕೊಂಡು ಎದೊಳಕ್ಕಾಗಲ್ಲ ಸ್ನೇಹಿತರೆ. ಅದರಲ್ಲಿ 15 ವರ್ಷಕ್ಕೇ ಇಂಥ ದೊಡ್ಡ ಸಾಧನೆ ನೋಡಿ. ಎಷ್ಟು ಫ್ಲೆಕ್ಸಿಬಲ್ ಆಗಿ, ಎಷ್ಟು ಇದಾಗಿ ಯೋಗ ಮಾಡ್ತಿದ್ದಾರೆ. ಯೋಗ ಪವರ್ ಏನು ಅಂತ ನಮಗೆ ತೋರಿಸ್ಕೊಟ್ರು. ಈ ಕಾರ್ಯಕ್ರಮ ಆದಮೇಲೆ ಆ್ಯಂಕರ್ ಕೇಳಿದ್ರು, ಎಷ್ಟು ಜನ ಸ್ನೇಹಿತರೆ ನೀವೆಲ್ಲ ಯೋಗ ಮಾಡ್ತೀರಾ ಮನೇಲಿ ಅಂತ. ಅವಾಗ ಎತ್ತಿದ್ದು ಒಬ್ಬರೋ ಇಬ್ಬರು ಸ್ನೇಹಿತರೆ. ಯಾಕೆ ಅಂದರೆ ನಾವು ದಿನಾ ವ್ಯಾಪಾರದಲ್ಲಿ ಯೋಗ ಮಾಡೋದೇ ಆಗೋಗ್ಬಿಟ್ಟಿದೆ. ಸಪ್ರೇಟ್ ಯೋಗ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ. ದಯವಿಟ್ಟು ಎಲ್ಲರೂ ಯೋಗ ಮಾಡಿ. ನಾನು ಪ್ರಯತ್ನ ಮಾಡೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನೀವು ಆದಷ್ಟು ಸ್ವಲ್ಪ ಬಿಡುವಿನ ಟೈಮ್ನಲ್ಲಿ ಯೋಗ ಕಲೀರಿ. ಯೋಗ ಎಷ್ಟು ಅದ್ಭುತ ಅಂದರೆ ಎಂಥ ಇದಿದ್ರೂ ಕೂಡ ಮನಃಶಾಂತಿ ಕೊಡುತ್ತೆ. ಅಷ್ಟು ಯೋಗ ಪವರ್ ಇದೆ. ದಯವಿಟ್ಟು ಯೋಗ ಮಾಡಿ ಅಂತ ಈ ಮೂಲಕ ಕೇಳ್ಕೊಂಡು. ಸ್ನೇಹಿತರೆ, ನಾನು ಅವಾಗಲೇ ಹೇಳ್ದಂಗೆ ಇದು ಸ್ನೇಹ ಸಮ್ಮಿಲನ ಅಂತ ಏನಕ್ಕಪ್ಪ ಇದು ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಬೇರೆಯವರೆಲ್ಲ ಮುಂಚೆ ಕರೀತಾ ಇದ್ರು ಈವೆಂಟ್ಗಳಿಗೆ, ಅಂದರೆ ಈ ಥರ ಇದಕ್ಕೆಲ್ಲ ಫಂಕ್ಷನ್ಗಳಿಗೆ ರೆಸಾರ್ಟ್ಗಳಿಗೆಲ್ಲ ಕರೆಯೋರು. ಕರೆದುಬಿಟ್ಟು ಊಟ ಹಾಕ್ಬಿಟ್ಟು ಊಟದ ಋಣಕ್ಕೋಸ್ಕರ ಆರ್ಡ್ರ್ ತೊಗೊಂಡ್ಬಿಡೋರು. ನಮ್ಮ ಆಲ್ಮೋಸ್ಟ್ ಎಲ್ಲ ಡೀಲರ್ಗೂ ಐಡಿಯಾ ಇದೆ ಇದು. ಬಟ್ ಇಲ್ಲಿ ಹಂಗಲ್ಲ ಅಂತ ಹೇಳಿದ್ದಾರೆ. ಮುಂದೆ ನೋಡೋಣ ಬನ್ನಿ ಏನು ಅಂತ. ಯಾರು ನೀನು? ನಾನು ಯಾರು? ನೀನು ಯಾರು? ಕರ್ಕೊಂಡ್ಬಿಟ್ಟಿದ್ದೀರಾ? ಸ್ಟಾಪ್ ಮಾಡಲಾ ಸರ್? ಸ್ಟಾಪ್ ಮಾಡಲಾ? ಹೇಗೆ? ಸ್ನೇಹಿತರೆ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ಥರ ಲಾಂಚ್ಗಳಿದ್ದಾಗ ಈ ಥರ ಒಂದು ಫಂಕ್ಷನ್ ಮಾಡಿ ನಮಗೊಂದು 4 ಜನಕ್ಕೆ ಊಟ ಹಾಕಿ ಕಳಿಸ್ತಾರೆ ಸ್ನೇಹಿತರೆ. ನಾವು ತಿನ್ಕೊಂಡು ಫಂಕ್ಷನ್ ಹಾಕೊಂಡು ತುಂಬ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು. ಸ್ವಿಮ್ಮಿಂಗ್ ಪೂಲ್ ಇದೆ, ಬೇರೆ ಬೇರೆ ಆಟಗಳಿದೆ ನೋಡಿ, ಹೊಸ ಪ್ರಾಡಕ್ಟ್ಗಳಿದು. ಇದ್ರ ಬಗ್ಗೆ ನಿಮಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಮಸ್ತಾಗಿರುತ್ತೆ ನಿಮಗೆ.
ಏ ಚೋಟಿ ನೋಡು, ನೀನು ವಿಡಿಯೋ ಮಾಡ್ತಾ ಇದೀನಿ, ವಿಡಿಯೋ ಮಾಡ್ತಾ ಇದೀನಿ, ಹೆಸರು ಹೇಳಿಲ್ಲಲ್ಲ ನೋಡು, ನೀನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ನೀನು. ಏನು ಈಜಾಡದ ಬೇಡ, ನೀರು ಜಾಸ್ತಿ ಆಗ್ಬಿಟ್ಟೈತೆ, ಅರ್ಥ ಆಯ್ತು ಅನ್ಸುತ್ತೆ. ಲೇಟ್ ಆಗೋಯ್ತು. ನಾನು ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ. ಹೋದ ಸಲ ಸ್ನೇಹಿತರೆ ಬೇಗ ಬಿದ್ದಿದ್ವಿ, ಈ ಸಲ ತುಂಬ ಜನ ಬಿದ್ದುಬಿಟ್ಟು ನೀರು ಜಾಸ್ತಿ ಆಗ್ಬಿಟ್ಟೈತೆ, ಅಪಾರ್ಥ ಮಾಡ್ಕೋಬೇಕು. ಮಾಡ್ತಾ ಇದೀನಿ ಸಾ. ಏನು ಸರ್ ಸಮಾಚಾರ ಸ್ನೇಹಿತರೆ? ನೋಡಿ, ಇವರೇ ನಮ್ಮ ಚೆಪ್ಟೌನ್ನ ಹಿರಿಯ ಸೇಲ್ಸ್ ಆಫೀಸರ್ ವಿಜಯ್ ಅವರು ಅಂದ್ಬಿಟ್ಟು, ಏರಿಯಾ ಸೇಲ್ಸ್ ಮ್ಯಾನೇಜರು. ಇವರೇ ನಮ್ಮ ಗುರುಗಳು. ಎಲ್ಲ ಇವರೇ ಬೇಕು. ಹ್ಞೂ, ರೆಕಾರ್ಡ್ ಪರವಾಗಿಲ್ಲ ಸರ್, ನಿಮ್ಮ ಚಿಕ್ಕ ಯಜಮಾನರು ಗುರುತಿಸ್ಬಿಟ್ಟು ಮಾತಾಡ್ಸ್ಬಿಟ್ರು ಅವರೇನೆ. ಹೌದಾ? ಹಾಂ ಬರ್ತಾರೆ ಅಂತ ಹೇಳಿದ್ರು. ಹೌದಾ? ಪರವಾಗಿಲ್ಲ, ಗುರುತಿಸಿದ್ರು, ಅದೇ ಖುಷಿ ಆಗೋಯ್ತು ನನಗೆ. ಗುರುತಿಸಿ ಮಾತಾಡ್ಸ್ಬಿಟ್ರು. ಇದು ಹೇಗಿದೆ? ಅದಕ್ಕೆ ನೀವು ಚೆಪ್ಟನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಟೇಬಲ್ ಹಾಕಿ ಕೊಡ್ತೀನಿ. ನಿಮ್ಮ ಅಭಿಪ್ರಾಯ ಹೇಳಿ. ಹೇಳಿ, ನಿಮ್ಮ ಹೆಸರು, ನಿಮ್ಮ ಅಂಗಡಿ ಹೆಸರೇನೋ? ನನ್ನ ಹೆಸರು ಹರ್ಷ. ಜೋರಾಗಿ ಹೇಳ್ಬೇಕು, ಕೇಳಿಸಲ್ವಾ? ಕೇಳಿಸ್ಬೇಕು ಅಂದ್ರೆ ಜೋರಾಗಿ ಹೇಳ್ಬೇಕು. ಹೇಳಿ ಸರ್. ನಮ್ಮ ಹೆಸರು ಹರ್ಷ. ನಮ್ಮ ಅಂಗಡಿ ಹೆಸರು ಪಾಪ್ಯುಲರ್ ಸ್ಟೋರ್ಸ್ ವಿಜಯನಗರ. ಓಕೆ, ಗೊತ್ತು. ನಾವು 2 ವರ್ಷದಿಂದ ಚೆಫ್ಟನ್ ಮಾರ್ತಾ ಇದ್ದೇವೆ. ಪ್ರಾಡಕ್ಟ್ ಬಗ್ಗೆ ಮಾತಿಲ್ಲ, ಕ್ವಾಲಿಟಿ ಬಗ್ಗೆ ಮಾತಿಲ್ಲ, ಕಸ್ಟಮರ್ ಎಲ್ಲ ಸ್ಯಾಟಿಸ್ಫೈಡ್. ಒಂದ್ಸತಿ ತಗೊಂಡವರು 2-3 ಸತಿ ಬಂದು ತಗೊಂಡೇ ತಗೋತಾರೆ. ಬೇರೆಯವರಿಗೂ ಹೇಳ್ತಾರೆ, ಎಲ್ಲರನ್ನ ಕರ್ಕೊಂಡ್ ಬರ್ತಾರೆ, ಬೇರೆ ಊರಿಗೂ ಇದ್ರು ಕರ್ಕೊಂಡ್ ಬರ್ತಾರೆ. ಕಂಪ್ಲೇಂಟ್ಸ್ ಇಲ್ವಾ? 0 ಕಂಪ್ಲೇಂಟ್. ಐಟಮ್ ಸೂಪರ್ ಆಗಿದೆ. ಐಟಮ್ ಸೂಪರ್. ಕಂಪ್ಲೇಂಟ್ಸ್ ಬಂದ್ರೆ ಕಸ್ಟಮರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಹೇಳ್ಬಿಟ್ಟಿದ್ದಾರೆ. ಕಸ್ಟಮರಿಗೆ ಇದುವರೆಗೂ ಯಾವ್ದು ಕಂಪ್ಲೇಂಟು ಬಂದಿಲ್ಲ. ಸೂಪರ್. ಇನ್ನು ಮಾಡ್ತಾ ಇರ್ತೀವಿ ಬಿಡಿ, ಅದೇನ್ ಟೆನ್ಷನ್ ಇಲ್ಲ ಬಿಡಿ. ಅದರಿಂದ ನಮ್ದು ಒಂಥರ ಈ ಚೆಫ್ಟಾನ್ ಬ್ರ್ಯಾಂಡ್ ಇಂದ, ಈ ಟ್ರೈಪ್ಲೈ ಇಂದ ಒಂದ್ ಒಳ್ಳೆ ಲೆವೆಲ್ ಆಗಿ ನೀಟಾಗಿ ಹೋಗ್ತಾ ಇದೆ. ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಸುಮ್ಮನೆ ಅವ್ರದ್ದೇನ್ ರೇಟ್ ಜಾಸ್ತಿ ಅಷ್ಟೇ. ಇದು ಮಾರ್ಜಿನ್ ನಮ್ಗೆ ಸಿಗತ್ತೆ. ಮಾರ್ಜಿನ್ ಚೆನ್ನಾಗಿದೆ, ರೇಟ್ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಸೇಮ್ ಇದೆ, ಹೆಸರು ಮಾತ್ರ ಬೇರೆ ಅಷ್ಟೇ. ಮತ್ತೆ ಇನ್ನೇನ್ ಹೇಳ್ತೀರಾ? ಇನ್ನೇನಿಲ್ಲ ಅಷ್ಟೇ. ಹೇಳ್ಬಿಡಿ, ಜೈ ಕರ್ನಾಟಕ ರವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ. ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಬಂದಿರೋದು ನಮ್ಮ ಚೆಫ್ಟೌನ್ದು ಒಂದು ಡೀಲರ್ ಮೀಟ್ ಇತ್ತು. ಲಾಸ್ಟ್ ಟೈಮು ಒಂದು ಗುಬ್ಬಿಗೂಡು ರೆಸಾರ್ಟ್ ಅಂತ ಹೋಗ್ಬಿಟ್ಟು ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಿದೆ. ಅದೇ ಪ್ರೋಗ್ರಾಮು ಇಲ್ಲಿ. ಇದು ಸ್ನೇಹ ಸಮ್ಮಿಲನ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ, ಯಾರೂ ಕೂಡ ಇಲ್ಲಿವರೆಗೂ ಮಾಡದಿರೋಂತಹ ಒಂದು ಹೊಸ ಕಾನ್ಸೆಪ್ಟಲ್ಲಿ ಒಂದು ಎಲ್ಲ ಡೀಲರ್ನು ಕೂಡ ನಿಮಗೆ ಒಂದು ಕಡೆ ಸೇರಿಸಿ ಚೆನ್ನಾಗೆ ಒಂದು ಅಂದರೆ ನಮಗೊಂದು ಊಟ ಹಾಕಿ ಒಂದು ಮನೋರಂಜನೆ ಕೊಡ್ಕೊಂಡು ಹೇಗೆ ಇವ್ರ ಪ್ರಾಡಕ್ಟ್ ಏನೋ, ಇವ್ರ ಕ್ವಾಲಿಟಿ ಏನೋ, ಬೇರೆ ಕಂಪ್ನಿಗೂ ಇವ್ರ ಕಂಪ್ನಿಗೆ ಏನು ಸ್ಪೆಷಾಲಿಟಿ ಎಲ್ಲ ಇದ್ರ ಬಗ್ಗೆ ಕೇಳೋಣ. ನಮ್ಮ ಸ್ನೇಹಿತರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ಓಕೆ. ನಾನು ಬಂದು ಈ ಚೆಫ್ಟೋನಿಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರು ಫಾರ್ ಸೌತ್ ಇಂಡಿಯಾ. ಓಕೆ. ಸೊ ನಾವು ಬೇಸಿಕಲಿ ಫಾರ್ ಬ್ಯಾಂಗ್ಳೂರು, ನಮ್ದು C&F ಆಫೀಸ್ ಬಂದು ಬ್ಯಾಂಗ್ಳೂರು ಬಸವೇಶ್ವರ ನಗರಲ್ಲೇ ಇರೋದು. ಎಂಟೈರ್ ಸೌತ್ ಇಂಡಿಯಾ ಬಂದು ಬ್ಯಾಂಗ್ಳೂರಿಂದಾನೇ ಆಪರೇಟ್ ಆಗುತ್ತೆ ಕಂಪ್ಲೀಟ್ಲಿ ಚೆಫ್ಟೋನು. ಸೊ ಇಲ್ಲಿಗೆ ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಸ್ ಇದೆ ಲೈಕ್ ಸ್ಟೇಟ್ ವೈಸ್, ಅದೆಲ್ಲದಕ್ಕೂ ಕೂಡ ಬ್ಯಾಂಗ್ಳೂರಿಂದಾನೇ ಸಪ್ಲೈ ಆಗುತ್ತೆ. ಬಟ್ ಬೇಸಿಕಲಿ ಫ್ರಮ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಮುಂಬೈ. ಲಾಸ್ಟ್ ಟೈಮ್ ನಮ್ಮ ರವಿ ಸರ್ ಹೇಳ್ದಂಗೆ ಡೀಲರ್ ಮೀಟ್ ಅಂತ ಕಂಪ್ಲೀಟ್ ಆಗಿ ಬಿಸ್ನೆಸ್ ಕಾನ್ಸೆಪ್ಟ್ ಇಂದ ಹೇಳಿ ನಾವು ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದ್ದು ಗುಬ್ಬಿಗೂಡು ರೆಸಾರ್ಟ್ ನೆಲಮಂಗಲದಲ್ಲಿ. ಬಟ್ ಈ ವರ್ಷ ನಮ್ದು ಸೆಲೆಬ್ರೇಷನ್ಗೋಸ್ಕರ ನಾವು ಈ ಸಲ ಒಂದು ಇವೆಂಟ್ ಮಾಡಿದೀವಿ. ಅದು ಚೆಫ್ಟೌನ್ ಸ್ನೇಹ ಮಿಲನ 2026 ಅಂತ ಹೇಳಿ ಅದು ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಸೊ ಇಲ್ಲಿ ನೋ ಬಿಸ್ನೆಸ್ ಟಾಕ್ಸ್, ನಥಿಂಗ್ ಏನಿರೋದಿಲ್ಲ. ಜಸ್ಟ್ ನಮ್ದು ಪ್ರಾಡಕ್ಟ್ ಏನಿದೆ ಅದನ್ನೊಂದು ಡಿಸ್ಪ್ಲೇ ಮಾಡಬೇಕು, ಅದನ್ನ ಪೋರ್ಟ್ರೇ ಮಾಡಬೇಕು, ಡೀಲರ್ಗಳಿಗೊಂದು ಐಡಿಯಾ ಬರಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಹೇಳಿ ನಾವು ಒಂದು ಈ ಇವೆಂಟ್ ಮಾಡಿದೀವಿ. ಸೊ ಬನ್ನಿ ನಮ್ದು ಕಂಪ್ಲೀಟ್ ರೇಂಜ್ ಒಂದ್ಸಲ ನೋಡೋಣ. ನಿಮ್ಮ ಕಂಪನಿ ಸ್ಥಾಪನೆ ಆಗಿ ಎಷ್ಟು ದಿನ ಆಯ್ತು ಸರ್? ನಮ್ದು ಕಂಪ್ನಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನಮ್ದು ಕಂಪ್ನಿ ಸ್ಟಾರ್ಟ್ ಆಗಿ ಬಂದು 2 years ಆಗಿದೆ. ಅಫಿಷಿಯಲಿ April 1st ನಮ್ದು 2 years ಕಂಪ್ಲೀಟ್ ಆಗುತ್ತೆ. ಸೊ ನಮ್ದು ಫಸ್ಟ್ ಬಿಲ್ಲಿಂಗು ಮುಂಬೈಯಿಂದ ಆಗಿದ್ದು ಬಂದು ಡಿಸೆಂಬರ್ 2024 24ನೇ ತಾರೀಕು ಆಗಿತ್ತು. ಅಫಿಷಿಯಲ್ ಆಗಿ ಬಂದು April 1st 2024 ಇಂದ ಶುರು ಆಗಿದ್ದು. ಸೊ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ನಮ್ಮ ಬೆಂಗಳೂರು ಡೀಲರು, ನಮ್ಮ ಸೌತ್ ಇಂಡಿಯಾ ಡೀಲರ್ಸ್ ಎಲ್ಲ ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಚೆಫ್ಟೌನ್ ಬ್ರ್ಯಾಂಡ್ ನ. ಮಗು ತರ ಹುಟ್ಟಿದ ಮಗುನ
ಇವಾಗ ಸ್ನೇಹ ಸಮ್ಮಿಲನ ಸಕ್ಸಸ್ ಮೀಟು ಅಂತಾನು ಕೂಡ ಅರ್ಥ. ಖಂಡಿತವಾಗ್ಲು ಈ ಸ್ನೇಹ ಮಿಲನ ಅನ್ನೋದು ನಮ್ಮ ಸೆಲೆಬ್ರೇಷನ್ ಅಷ್ಟೇ. ಇದು ಯಾವುದೇ ಬಿಸ್ನೆಸ್ ಮೀಟಿಂಗ್ ಅಲ್ಲ, ಏನಿಲ್ಲ, ಇದೊಂದು ಸೆಲೆಬ್ರೇಷನ್ ಅಷ್ಟೇ. 2 years ಕಂಪ್ಲೀಟ್ ಮಾಡಿದೀವಿ ಅನ್ನೋದಕ್ಕೋಸ್ಕರ ಒಂದು ಸೆಲೆಬ್ರೇಷನ್ ಅಷ್ಟೇ. ಅಲ್ಲ, ಕೆಲವರು ಕರ್ಸ್ಬಿಟ್ಟು ಈ ತರ ನಮ್ಗೆ ಊಟ ಹಾಕ್ಬಿಟ್ಟು ಆರ್ಡರ್ ತಗೊಳ್ಳೋದು ಜಾಸ್ತಿ ಇದಾರೆ. ಇದ್ರ ಬಗ್ಗೆ ನೀವೇನಂತೀರಾ? ಸರ್ ನಿಜವಾಗ್ಲೂ ಇಲ್ಲ. ನೀವು ಬೇಕಿದ್ರೆ ಇವಾಗ ನೋಡ್ಬೋದು, ಯಾರ ಕೈಯಲ್ಲೂ ಯಾವುದೇ ಫೈಲ್ ಇಲ್ಲ, ಯಾವುದೇ ಅಗ್ರಿಮೆಂಟ್ ಲೆಟರ್ ಇಲ್ಲ, ಯಾವುದೇ ಸ್ಕೀಮ್ ಲೆಟರ್ ಇಲ್ಲ, ಏನಿಲ್ಲ. ಎಲ್ಲ ಬಂದಿದ್ದಾರೆ, ಆರಾಮಾಗಿ ನಮ್ದು ಪ್ರಾಡಕ್ಟ್ ನೋಡಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಅವ್ರವ್ರ ಫ್ರೆಂಡ್ಸ್ ಜೊತೆ, ಗ್ರೂಪ್ ಜೊತೆ, ಅವ್ರವ್ರ ಫ್ಯಾಮಿಲಿ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಾವು ನಿಮ್ಮನ್ನು ಕರ್ಸಿರೋದನ್ನೇ ಎಂಜಾಯ್ ಮಾಡೋಕ್ಕೋಸ್ಕರ. ಯಾಕೆಂದ್ರೆ ನೀವು ನಮಗೋಸ್ಕರ ವರ್ಷದಿಂದ ವರ್ಷಕ್ಕೆ ಗ್ರೋತ್ ಕೊಟ್ಟಿದ್ದೀರಾ, ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ. ಸೊ ಒನ್ ಡೇ ನಿಮಗೋಸ್ಕರ ನಮ್ಮ ಕಡೆಯಿಂದ ಸ್ಪಾನ್ಸರ್ ಅಷ್ಟೇನೆ. ಪ್ರಾಡಕ್ಟ್ ಬಗ್ಗೆ ತಿಳಿಸಿ ಬನ್ನಿ. ಖಂಡಿತ ಸರ್, ಬನ್ನಿ ಸರ್. ಇದು ಏನು ಕಂಪ್ಲೀಟ್ ರೇಂಜ್ ನೋಡ್ತಿದ್ದೀರಾ, ಇದು ಬಂದು ನಮ್ಮದು ರೆಗ್ಯುಲರ್ ಸೀರೀಸು ಆ್ಯಂಡ್ ಮೋಸ್ಟ್ ಸೆಲ್ಲಿಂಗ್ ಆ್ಯಂಡ್ ಎಕನಾಮಿ ರೇಂಜಸ್ ಪ್ರಾಡಕ್ಟ್ಸಲ್ಲಿ ಬರುತ್ತೆ ಇದೆಲ್ಲ. ಇದರಲ್ಲಿ ನಮ್ಮದು ಬೇಸಿಕಲಿ ಬಂದು ವಿತೌಟ್ ಹ್ಯಾಂಡಲ್ ಪ್ರಾಡಕ್ಟ್ಸು ಲೈಕ್ ತಾಸ್ಲಾ ಬರುತ್ತೆ. ಇದೆಲ್ಲ ಬಂದು ತಾಸ್ಲಾ ನಿಮಗೆ 12 ಸೆಂಟಿಮೀಟರಿಂದ ಸ್ಟಾರ್ಟ್ ಆಗುತ್ತೆ. 12 ಸೆಂಟಿಮೀಟರ್ ಸ್ಟಾರ್ಟ್ ಆಗಿ ನಿಮಗೆ 36 ಸೆಂಟಿಮೀಟರ್ವರೆಗೂ ತಾಸ್ಲಾ ಸಿಗುತ್ತೆ. ಅಗೈನ್ ಇದರಲ್ಲಿ ಸುಮಾರು ಜನ ನಮಗೆ ಡೀಪ್ ಫ್ರೈ ಮಾಡೋಕೆ ಬೇಕು, ನಮಗೆ ಡೀಪ್ ಇರೋದು ಬೇಕು ಅಂತ ಕೇಳ್ತಾರೆ. ಲೈಕ್ ನಾರ್ತ್ ಇಂಡಿಯನ್ಸು ತುಂಬ ಡೀಪ್ ಇರೋದನ್ನ ಪ್ರಿಫರ್ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ನಾವು ಡೀಪ್ ತಾಸ್ಲಾ ಇಂಟ್ರಡ್ಯೂಸ್ ಮಾಡ್ದು. ಇದು 20 ಸೆಂಟಿಮೀಟರಿಂದ ಸ್ಟಾರ್ಟ್ ಆದರೆ 40 ಸೆಂಟಿಮೀಟರ್ವರೆಗೂ ನಿಮಗೆ ಅವೈಲೇಬಲ್ ಇದೆ. ನೆಕ್ಸ್ಟು ಮೋಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟು ಮತ್ತು ಎವ್ರಿ ಮನೆಯಲ್ಲಿ ಎಲ್ಲ ಲೇಡೀಸು ಪ್ರಿಫರ್ ಮಾಡೋದು ಕಡಾಯಿಸು. ಸೊ ನಮಗೆ 16 ಸೆಂಟಿಮೀಟರಿಂದ ರೆಗ್ಯುಲರ್ ಕಡಾಯಿ ಸ್ಟಾರ್ಟ್ ಆದರೆ ನಿಮಗೆ ಅಪ್ ಟು 40 ಸೆಂಟಿಮೀಟರ್ವರೆಗೂ ಕಡಾಯಿಸ್ಗಳು ಸಿಗುತ್ತೆ ನಿಮಗೆ. ಸೊ ನಮ್ಮದು ಪ್ರಾಡಕ್ಟ್ ಬಂದು ಮಿನಿ ಸೀರೀಸ್ ಇದೆ. ಇದರಲ್ಲಿ 2 ಸೈಜ್ ಕಡಾಯಿ ಬರುತ್ತೆ, ಮಿನಿ ಸೈಜಸ್ಸು. ನೀವು ಒಗ್ಗರಣೆಗಾದರೂ ಯೂಸ್ ಮಾಡ್ಬೋದು, ಇಲ್ಲ ಮಕ್ಕಳಿಗೆ ಹಿಟ್ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ನೀವು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು. ಚಿಕ್ಕದು ಒನ್ ಟೈಮಿಗೆ ಮಾಡಬೇಕು ಆ ಥರದ್ದು ಏನೇ ಇದ್ರೂ ನೀವು ಮಾಡ್ಬೋದು. ಚಟ್ನಿ ಒಗ್ಗರಣೆ ಹಾಕಬೇಕು ಆ ಥರ ಏನೇ ಇದ್ರೂ ನೀವು ಮಿನಿ ಕಡಾಯಿನ ಯೂಸ್ ಮಾಡ್ಬೋದು. ಸೂಟಬಲ್ ಬಂದು ಐಡಿಯಲಿ ನನ್ನ ಮಗಳಿಗೂ ಇದನ್ನೇ ಯೂಸ್ ಮಾಡೋದು, ಡೈಲಿ ಹಿಟ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದು ಮಿನಿ ಕಡಾಯಿ. ಸೊ ತುಂಬ ಐಡಿಯಲ್ ಇರುತ್ತೆ, ಯೂಸ್ ಮಾಡ್ಬೋದು. ಬಾಣ್ಲಿಲ್ ಮಾಡ್ತೀರಾ? ಹೌದು ಸರ್. ಯಾವ ಊರು ಮಾಡ್ತೀವಿ? ಹಾಸನ್ ಸರ್. ಹಾಸನ, ನಾವು ಮಂಡ್ಯದವರು, ಅದಕ್ಕೆ ತಪ್ಪೇನು ಮಾಡ್ತೀವಿ. ನಾವು ದೊಡ್ಡವ್ರಿಗೆಲ್ಲ ತಪ್ಪಲೆಲ್ಲ ಮಾಡ್ತೀವಿ, ಮಗುಗೆ ಆ್ಯಂಡ್ ಅಗೇನ್ ಇದರಲ್ಲಿ ಫ್ರೈ ಪ್ಯಾನ್ 2 ಸೈಜಸ್ ಬರುತ್ತೆ ಸರ್, 12 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರು. ಸೊ ನೀವು ಡೈಲಿ ಯೂಸ್ ಪರ್ಪಸ್ಗೆ ಲೈಕ್ ಜಿಮ್ಗೆ ಹೋಗೋರಿದ್ರೆ ಬ್ರೋಕ್ಲಿ ಆಗಿರ್ಬೋದು, ಇಲ್ಲ ಪನ್ನೀರ್ ಆಗಿರ್ಬೋದು, ಆ ಥರ ಏನೇ ಪ್ರಾಡಕ್ಟ್ನ ನೀವು ಟಾಸ್ ಮಾಡೋದಿದ್ರೆ ಒನ್ ಟೈಮಿಗೆ ಐಡಿಯಲ್ ಇರುತ್ತೆ, ಯೂಸ್ ಮಾಡ್ಕೋಬೋದು. ಸರ್ ನಾಗೇನು ಇದರಲ್ಲಿ ನಾವು ಇವಾಗ ಏನು ನೋಡಿದಿರಿ ರೆಗ್ಯುಲರ್ ಸೀರೀಸಲ್ಲಿ, ಅದರಲ್ಲಿ ಇದೊಂದು ಗಿಫ್ಟ್ ಸೆಟ್ ರೇಂಜ್ ಅಂತ ಹೇಳಿ ಮಾಡಿದ್ದೀವಿ. ಇದು 4 ಪೀಸ್ ಸೆಟ್ ಬರುತ್ತೆ. ಒಂದು ಕಡೆ, ಒಂದು ತಡ್ಕ ಪ್ಯಾನ್, ಒಂದು ಡೂಮ್ ಲಿಡ್ ಮತ್ತು ಒಂದು ಫ್ರೈ ಪ್ಯಾನು. ಸೊ ನಿಮಗೆ ಯಾರಿಗಾರು ಗಿಫ್ಟಿಂಗ್ ಮಾಡಬೇಕು ಅಂದರೆ ನೀವು ಬಲ್ಕ್ ಕ್ವಾಂಟಿಟಿಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ರೆಗ್ಯುಲರ್ ಸೀರೀಸ್ ನೀವೇನು ಕಂಬೈನ್ ಮಾಡಿ ತೊಗೋತೀರ ಅದಕ್ಕಿಂತ ಸ್ವಲ್ಪ ಪ್ರೈಸಿಂಗ್ ಕಡಿಮೆ ಇರುತ್ತೆ. ಪ್ಲಸ್ ನಿಮಗೆ ಒಂದು ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ, ಕಲರ್ ಬಾಕ್ಸ್ ಪ್ಯಾಕಿಂಗ್. ಆ್ಯಂಡ್ ಇದೊಂದು ಮಲ್ಟಿಪರ್ಪಸ್ ಟ್ರಿವೇಟ್ ಮ್ಯಾಟ್ ಅಂತ ಹೇಳಿ ಮಾಡಿದ್ದೀವಿ ಸರ್. ಇದು ಏನು ಕಾನ್ಸೆಪ್ಟಲ್ಲಿ ಮಾಡಿದ್ದು ಅಂದರೆ ನಮಗೆ ಚೆಫ್ಟೋನ್ ಪ್ರಾಡಕ್ಟು ಪ್ರತಿ ಮನೆಗೂ ತಲುಪಬೇಕು ಅನ್ನೋ ಕಾನ್ಸೆಪ್ಟಿಂದ ನಾವು ಹೇಳಿ ಇದನ್ನು ಮಾಡಿದ್ದು. ಏನು ಫ್ರೀ ಕೊಡ್ತೀರಾ? ಇಲ್ಲ ಸರ್, ಖಂಡಿತವಾಗ್ಲೂ ಫ್ರೀ ಇಲ್ಲ. ಇದಕ್ಕೆ MRP ಇರುತ್ತೆ. ಸೊ ಇದನ್ನು ನಿಮಗೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಲೈಕ್ ಹೀಟ್ ಪ್ಯಾಡ್ ಥರ ಯೂಸ್ ಮಾಡ್ಬೋದು. ಇದ್ರ ಮೇಲೆ ನೀವು ಬಿಸಿ ಪಾತ್ರೆ ಏನಾದ್ರು ತೊಗೊಂಡೋಗಿ ಇಡ್ಬೋದು. 100% ಸಿಲಿಕಾನ್ ಇರುತ್ತೆ. ನಿಮಗೆ 180 ಡಿಗ್ರಿ ಸೆಲ್ಸಿಯಸ್ವರೆಗೂ ಅದು ಏನು ಮೆಲ್ಟ್ ಆಗಲ್ಲ. 100% ಆಗಲ್ಲ. 180 ಡಿಗ್ರಿವರೆಗೆ. ಸೊ ಏನಾಗೋದಿಲ್ಲ. ಆ್ಯಂಡ್ ನೀವೇನಾದರೂ ಹ್ಯಾಂಡಲ್ ಇರದೇ ಇರೋ ಪಾತ್ರೆ ಯಾವುದಾದ್ರೂ ಇದೆ ಅಂದರೆ ಅದನ್ನು ಹಿಡ್ಕೊಂಡು ನೀವು ಬೇಕಾದ್ರೆ ಲಿಫ್ಟ್ ಬೇಕಾದ್ರೂ ಮಾಡ್ಬೋದು. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇದೊಂದು ಟ್ರಿಬ್ಯೂಟ್ ಮ್ಯಾಟ್ ಸೆಟ್ ಆಫ್ 4ದು ಒಂದು ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ. ಸೊ ಇದು ಓಪನ್ ಮಾಡಿ ಇಟ್ಟಿದ್ದಾರೆ. ಸೆಟ್ ಆಫ್ 4ದು ಸಿಂಗಲ್ ಕೊಡಲ್ಲ, ಅದು ಸಿಂಗಲ್ ಬರಲ್ಲ ಸರ್, 4 ಪೀಸ್ ಸೆಟ್. ನೆಕ್ಸ್ಟ್ ಸರ್ ನಮ್ಮದು ಸಾಟೆ ಪ್ಯಾನ್ ಅಂತ ಮಾಡಿದ್ದೀವಿ. ಇದು ಬೇಸಿಕಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಜಿಲೇಬಿ ಪ್ಯಾನ್ ಅಂತ ಹೇಳಿ ಕರಿತೀವಿ. ಲೈಕ್ ನೀವು ಫ್ರೈ ಪ್ಯಾನ್ ತೊಗೊಂಡ್ರೆ ನಿಮಗೆ ಅದು ಕರ್ವ್ ಬರುತ್ತೆ. ಇದು ನಿಮಗೆ ಸ್ಟ್ರೇಟ್ ಬೇಸ್ ಇರುತ್ತೆ. ಸೊ ನೀವು ಇದರಲ್ಲಿ ಫ್ರೈ ಕೂಡ ಮಾಡ್ಬೋದು. ಲೈಕ್ ದಾಲ್ಗೆ ಒಗ್ಗರಣೆ ಹಾಕೋದು, ದಾಲ್ ದಕ್ನಿ ಆ ಥರದ್ದು ಏನು ಬೇಕಿದ್ರು ಇದರಲ್ಲಿ ಮಾಡ್ಬೋದು. ಸೊ ಈಸಿ ಇರುತ್ತೆ, ನಿಮ್ಗೆ ಐಡಿಯಲ್ ಇರುತ್ತೆ ಸರ್. ಇದು ನಮ್ಮದು ನೆಕ್ಸ್ಟ್ ಸೀರೀಸ್ ಬಂದು ಸ್ಯಾಂಡ್ವಿಚ್ ಬಾಟಮು. ಇದು ನಮ್ಮದು ಹೇಳಬೇಕು ಅಂದರೆ ಓಲ್ಡ್ ಜನ್ರೇಷನು. ನೀವು ಆಲ್ರೆಡಿ ನಾವು ಹೊಸ ಜನ್ರೇಷನ್ ಟ್ರೈಪ್ಲೆಗೆ ಸ್ವಿಚ್ ಆಗಿದ್ದೀವಿ. ಸೊ ಹಾಗಂತ ಹೇಳಿ ನಾವು ಹಳೆ ಜನ್ರೇಷನ್ನ ಬಿಡೋಕ್ಕಾಗಲ್ಲ. ಸ್ಯಾಂಡ್ವಿಚ್ ಬಾಟಮ್ ಇವಾಗಲೂ ತುಂಬ ಜನ ಪ್ರಿಫರ್ ಮಾಡೋರು ಇದ್ದಾರೆ. ಅದಕ್ಕೋಸ್ಕರ ನಮ್ಮದು ಸ್ಯಾಂಡ್ವಿಚ್ ಬಾಟಮಲ್ಲೂ ರೇಂಜಸ್ ಇದೆ. ಇದರಲ್ಲಿ ಟೋಪ್ ಸಿಗುತ್ತೆ, ಕ್ಯಾಸ್ರೋಲ್ ಸಿಗುತ್ತೆ ಆ್ಯಂಡ್ ಸಾಸ್ ಪ್ಯಾನ್ ಸಿಗುತ್ತೆ. 3 ಐಟಮ್ ಇದರಲ್ಲಿ ನಮ್ಮದು ಸ್ಯಾಂಡ್ವಿಚ್ ಬಾಟಮಲ್ಲಿದೆ. ಪ್ಲಸ್ ಕುಕ್ಕರ್ ಸಿಗುತ್ತೆ. ಸೇಫ್ಟಿಯಸ್ ಕುಕ್ಕರ್ ಅಂದರೆ ಇನ್ನರ್ ಲೀಡ್ ಕುಕ್ಕರು. ಇಂಡಿಯಾದಲ್ಲಿ ವರ್ಲ್ಡಲ್ಲಿ ತೊಗೊಂಡ್ರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡೋದು ಬಂದು ಇನ್ನರ್ ಲೀಡ್ ಕುಕ್ಕರ್ಸೇ. ಆ್ಯಂಡ್ ನಮ್ಮ ಹತ್ರ ಔಟರ್ ಲೀಡ್ ಕುಕ್ಕರ್ಸ್ ಇದೆ ಸ್ಯಾಂಡ್ವಿಚ್ ಬಾಟಮಲ್ಲಿ. ಸೊ 2 ಲೀಟರ್, 3 ಲೀಟರ್, 5 ಲೀಟರ್ಸ್ ಅಗೇನ್ ಸೇಮ್ ವೈಸ್ಲಿ ಇನ್ನರ್ ಲೀಡ್, ಔಟರ್ ಲೀಡ್ ಎರಡರಲ್ಲೂ ಇದೆ. ಈ ಸ್ಯಾಂಡ್ವಿಚ್ ಬಾಟಮ್ಗೂ ನಿಮ್ಮದು ಟ್ರಿಪ್ ಟ್ರೈಗೂ ಏನು ವ್ಯತ್ಯಾಸ ಸರ್? ಇದು ಬಂದು ಸಿಂಗಲ್ ಲೇಯರು ಸ್ಟೀಲ್ ಇರುತ್ತೆ. ಟ್ರೈಪ್ಲೇನಲ್ಲಿ ಬಂದು 3 ಲೇಯರ್ ಇರುತ್ತೆ. ಮಧ್ಯದಲ್ಲಿ ಅಲ್ಯೂಮಿನಿಯಂ ಇರುತ್ತೆ. ಹೀಟು
ಬೇಗ ಆಗುತ್ತೆ ಆ್ಯಂಡ್ ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇವನ್ ನೀವು ಸ್ಯಾಂಡ್ವಿಚ್ ಬಾಟಮ್ ತೊಗೊಳ್ಳಿ, ಅಲ್ಯೂಮಿನಿಯಂ ತೊಗೊಳ್ಳಿ, ಸ್ಟೀಲ್ ತೊಗೊಳ್ಳಿ, ಏನಾಗುತ್ತೆ ಅಂದರೆ ನೀವು ಬರ್ನರ್ ಮೇಲೆ ಇಟ್ಟಾಗ ಫ್ಲೇಮ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಹೀಟ್ ಜಾಸ್ತಿ ಆಗುತ್ತೆ, ಬೇರೆ ಪಾರ್ಟ್ಸ್ನ ನೀವು ಹ್ಯಾಂಡಲ್ ಮಾಡ್ಬೋದು. ಇವನ್ ನೀವು ಟ್ರೈ ಪ್ಲೇನ್ ನಿಮ್ಮ ಮನೆಯಲ್ಲಿ ಇದ್ರೆ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಲ್ಲ ನಮ್ದು ಯಾವ್ದಾದ್ರು ಪ್ರಾಡಕ್ಟ್ ಕೊಡ್ತೀನಿ ಸ್ಯಾಂಪಲ್ ಒಂದ್ಸಲ ನೋಡಿ. ನೀವು ಸ್ಟವ್ ಮೇಲೆ ಇಟ್ಟು 15 to 20 ಸೆಕೆಂಡಿಗೆ ನೀವು ಟಚ್ ಮಾಡೋಕ್ಕಾಗಲ್ಲ, ಅಷ್ಟು ಬಿಸಿ ಆಗುತ್ತೆ. ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇಲ್ಲಿ ಕೆಳಗಡೆ ಏನು ಹೀಟ್ ಇರುತ್ತೆ ಅಷ್ಟೇ ಹೀಟು ನಿಮ್ಗೆ ಎಡ್ಜರಿಗೂ ಪಾಸ್ ಆಗ್ತಾ ಇರುತ್ತೆ. ಅದು ಬಂದು ಮೆಕ್ಯಾನಿಸಮ್ ಟ್ರೈ ಪ್ಲೇದು. ಅಂದರೆ ಫಾಸ್ಟಾಗಿ ಅಡುಗೆ ಆಗುತ್ತೆ ಅನ್ನೋ ಉದ್ದೇಶನ? ಖಂಡಿತ ಸರ್. ಆ್ಯಂಡ್ ಸರ್ ಇದು ನಮ್ಮದು ಕಂಪ್ಲೀಟ್ ರೇಂಜ್ ರೆಗ್ಯುಲರ್ ಸೀರೀಸ್ ಏನು ನೋಡಿದ್ರೆ ವೈಸ್ಲಿ ನಮ್ಮ ಹತ್ರ ಇನ್ನೊಂದು ಓಪಲ್ ಸೀರೀಸ್ ಅಂತ ಹೇಳಿ ಮಾಡಿದ್ದೀವಿ. ಇದೇನು ಅಂದರೆ ಇದರಲ್ಲಿ ನಿಮಗೆ 3 ಸ್ಟೇಕುಲ್ ಹ್ಯಾಂಡಲ್ಸ್ ಬರುತ್ತೆ. ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಇದು ಸ್ಟೇಕುಲ್ ಹ್ಯಾಂಡಲ್ಸ್ ಇರುತ್ತೆ, ಕಾಸ್ಟಿಂಗ್ ಹ್ಯಾಂಡಲ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಬಿಸಿ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ನೀವೆಂಥ ಹೈ ಫ್ಲೇಮಲ್ಲಿ ಯೂಸ್ ಮಾಡಿ ಏನು ಮಾಡಿದ್ರು ಇದು ಹ್ಯಾಂಡಲ್ ಬಿಸಿ ಆಗೋಲ್ಲ. ಸೇಮ್ ನಿಮಗೆ ಇದರಲ್ಲಿ ಕಂಪ್ಲೀಟ್ ರೇಂಜ್ ಬರುತ್ತೆ. ಕ್ಯಾಸ್ರೋಲ್ಸ್ ಇದೆ, ಕಡಾಯಿ ಇದೆ, ವೋಕ್ ಇದೆ, ಫ್ರೈ ಪ್ಯಾನ್ ಇದೆ, ಸಾಸ್ ಪ್ಯಾನ್ ಇದೆ, ಕಂಪ್ಲೀಟ್ ರೇಂಜ್ ಸೇಮ್ ಇದರಲ್ಲೂ ಬರುತ್ತೆ. ಅಗೇನ್ ಸರ್ ಇದು ನಮ್ಮದು ಮೋಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ನಮ್ಮದು ತರಕಾರಿ ಹೆಚ್ಚೋದಾ? ಹಾಂ, ತರಕಾರಿ ಹೆಚ್ಚೋದು. ಸ್ಕ್ರಾಚಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮೇಲ್ಗಡೆ ಇದು ಮಾಡಿರ್ತೀವಿ. ನಾವು 50 ರೂಪಾಯಿ ಪ್ಲಾಸ್ಟಿಕ್ ತೊಗೊಂಡ್ರೆ ಬೆಟರ್, ಇದಕ್ಕೆ 100 ರೂಪಾಯಿ ಏನು ಕೊಡಬೇಕು? ಖಂಡಿತವಾಗ್ಲೂ ಸರ್, 50 ರೂಪಾಯಿ ಕೊಟ್ಟು ನೀವು ಅಲ್ಲಿ ತೊಗೋತೀರಾ, ಕ್ಯಾನ್ಸರು ಕೂಡ ಅದ್ರ ಜೊತೆ ಫ್ರೀಯಾಗೇನೆ ಬರುತ್ತೆ. ಓಕೆ. ಇದರಲ್ಲಿ ಸ್ಟೀಲ್ ಯೂಸ್ ಮಾಡ್ತೀರಾ, ನಿಮಗೆ ಇದರಲ್ಲಿ ನೀವು ಯಾವ ಮೆಟಲ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನೀವು ಕಟ್ ಮಾಡ್ಬೋದು. ಈವನ್ ನಿಮ್ದ್ರಲ್ಲಿ ಏನಾಗುತ್ತೆ, ತುಂಬ ಜನ ಪ್ಲಾಸ್ಟಿಕ್ ಬಿಟ್ಬಿಟ್ಟು ವುಡ್ನ ಪ್ರಿಫರ್ ಮಾಡ್ತಾರೆ. ವುಡ್ಡಲ್ಲಿ ಏನಾಗುತ್ತೆ, ನೀವು ವಾಶ್ ಮಾಡ್ದೇ ಇಟ್ರೂ ಅದು ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಾನ್ ವೆಜ್ ಅದ್ರ ಮೇಲೆ ಕಟ್ ಮಾಡಿದ್ರೂ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ಟೀಲಲ್ಲಿ ಆ ಥರ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಇದು ಈಸಿ ಕ್ಲೀನಿಂಗು ನೀವು ವೈಪ್ ಮಾಡಿಬಿಡ್ಬೇಕಾದ್ರೂ ಇಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ನೀವು ಇದನ್ನ ಡಿಶ್ ವಾಷರ್ಗೂ ಇಡ್ಬೋದು. ಸೊ ನಥಿಂಗ್ ಟು ವರಿ, ಇದು ರೆಸ್ಟ್ ಬರೋ ಯಾವುದೇ ಚಾನ್ಸಸ್ ಇರೋಲ್ಲ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಸ್ಪೆಸಿಫಿಕೇಷನ್ ಅಂತ ಹೇಳಿದ್ರೆ, ಇದು ಕೌಂಟರ್ ಟಾಪ್ ಚಾಪಿಂಗ್ ಬೋರ್ಡ್ ಅಂತ ಹೇಳಿ ಇದು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು. ಲೈಕ್ ನಿಮ್ಮದು ಮನೆಯಲ್ಲಿ ಕೌಂಟರ್ ಟಾಪ್ ಏನಾದರೂ ಈ ಥರ ಇತ್ತು ಅಂದರೆ ಅದು ಕೌಂಟರ್ಗೆ ನೀವು ಅಡ್ಜಸ್ಟಬಲ್ ಇರುತ್ತೆ. ಸೊ ಇದಕ್ಕೆ ಮುಂದಕ್ಕೆ ಮೂವ್ ಆಗೋಲ್ಲ, ಆ ಕಡೆ ಈ ಕಡೆ ಮೂವ್ ಆಗೋಲ್ಲ, ಇದು ಮುಂದಕ್ಕೆ ಹೋಗೋಲ್ಲ. ಸೊ ಇದ್ರ ಮೇಲೆ ನೀವು ಲಟ್ಟಿಸ್ಕೋಬೋದು, ಇದ್ರ ಮೇಲೆ ನೀವು ಚಾಪಿಂಗ್ ಮಾಡ್ಬೋದು, ಏನು ಮಾಡ್ಬೋದು. ಇಲ್ಲ ನಿಮಗೆ ನನಗೆ ಕೌಂಟರ್ ಟಾಪೇ ಇಲ್ಲ, ತುಂಬ ಜನ ಮನೆಯಲ್ಲಿ ಅಲ್ಲಿ ಪಟ್ಟಿ ಹಾಕಿಸ್ಕೊಂಡಿರುತ್ತೆ, ಆ ಥರ ಆಗಲ್ಲ ಅಂದರೆ ಅದನ್ನು ರಿವರ್ಸ್ ಮಾಡಿ ಇಟ್ಕೋಬೋದು. ಸೊ ಈ ಥರ ಬೇಕಾದ್ರೆ ಯೂಸ್ ಮಾಡ್ಬೋದು, ಬ್ಯಾಕ್ ಸೈಡು ಯೂಸ್ ಮಾಡ್ಬೋದು. ಸೊ ಅಗೇನ್ ಇದರಲ್ಲಿ ನಾವು ಅದು ಸ್ಕ್ರಾಚಸ್ ಆಗುತ್ತೆ ಅಂತ ಹೇಳಿ ಇದು ಮಾಡಿದ್ದೀವಿ, ಅದನ್ನು ತೆಗೆದ್ರೆ ಎರಡು ಕಡೆನೂ ಸೇಮ್ ಬರುತ್ತೆ. ಸರ್ ಇದು ಮಾಡರ್ನ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ನಮ್ಮದು ಹೋಪ್ ಸೀರೀಸ್ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೀವಿ. ಸೊ ಇದರಲ್ಲಿ ನಿಮಗೆ ಬೆಕಲೈಟ್ ಹ್ಯಾಂಡಲ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಸ್ಪಾಟ್ ವೆಲ್ಡಿಂಗ್ ಬಂದಿರುತ್ತೆ, ರಿವಿಟ್ ಇರೋದಿಲ್ಲ. ಸೊ ಕ್ಲೀನಿಂಗ್ ಈಸಿ ಇರುತ್ತೆ. ತುಂಬ ಜನ ಈ ಮಾಡರ್ನ್ ಕಿಚನಲ್ಲಿರೋರು ಲೈಕ್ ಯಂಗ್ಸ್ಟರ್ಸ್ ಎಲ್ಲ ಏನು ಯೂಸ್ ಮಾಡ್ತಾರೆ, ಪ್ರಿಫರ್ ಮಾಡ್ತಾರೆ ಅಂದರೆ ಈ ಥರ ಯುನೀಕ್ ಆಗಿರೋ ಪ್ರಾಡಕ್ಟ್, ನನಗೆ ಸ್ಟೀಲೇ ಬೇಡ, ನನಗೆ ಕಾಂಬಿನೇಷನ್ ಇರೋದು ಬೇಕು, ಮನೆಗೆ ಕಾಂಬಿನೇಷನ್ ಇರೋ ಪಾತ್ರೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ, ಕಲರ್ ಕಾಂಬಿನೇಷನ್. ಸೊ ಅದರಿಂದಾಗಿ ನಾವು ಸೂಟಬಲ್ ಅಂತ ಹೇಳಿ ಈ ಕಲರ್ದು ಮಾಡಿದ್ದೀವಿ. ಇದೆಲ್ಲ ನಿಮಗೆ ಬೆಕಲೈಟ್ ಹ್ಯಾಂಡಲ್ ಬರುತ್ತೆ. ಯಾವುದೇ ರೀತಿ ಕಟ್ ಆಗೋದು, ಬ್ರೇಕೇಜ್ ಆಗೋದು, ಹೀಟಿಗೆ ಮೆಲ್ಟ್ ಆಗೋದು ಆ ಥರ ಯಾವುದೇ ಚಾನ್ಸಸ್ ಆಗೋದಿಲ್ಲ. ಆ ಥರ ಏನಿದ್ರು ನಾವು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಸರ್. ಲೈಫ್ ಟೈಮಾ ಇಲ್ಲ 7 years ವಾರಂಟಿ ಇರುತ್ತೆ. 7 years ಸರ್ ಇದು ನಮ್ಮದು ಹನಿಕಾಮ್ ಸೀರೀಸು. ಸೊ ಇದು ಕಂಪ್ಲೀಟ್ ಟ್ರೇಪ್ಲೇ ಇರುತ್ತೆ ಕೆಳಗಡೆ. ಒಂದು ನಿಮಿಷ, ನಮ್ಗೆ ಹನಿಕಾಮ್ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ಅರ್ಥ ಆಗಲ್ಲ, ಏನು ಅಂತ ಹೇಳಿ ಅದ್ರ ಬಗ್ಗೆ. ಸೊ ಓಕೆ ಸರ್, ಇದು ನಮ್ಮದು ಟ್ರೇಪ್ಲೇ ಪ್ರಾಡಕ್ಟ್ ಮೇಲೆ ಹನಿಕೋಮ್ ಅನ್ನೋದು ಬಂದು ಆ ಡಿಸೈನ್ಗೆ ಇಟ್ಟಿರೋ ನೇಮು. ಸೊ ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆ, ಇದು ನಿಮಗೆ ಜೇನಿಂದು ಹಿರ್ಲೆ ಏನು ಹೇಳ್ತೀವಿ ಆ ಥರ ಕಾಣಿಸುತ್ತೆ ನಿಮಗೆ, ಅದಕ್ಕೋಸ್ಕರ ಅದು ಹನಿಕೋಮ್ ಅಂತ ಹೇಳಿ ಅದು ನೇಮ್ ಇಟ್ಟಿರೋದು. ಇದು ಬಂದು ಸರ್ ನಿಮಗೆ ಗ್ರಬ್ಲಾನ್ ಕೋಟಿಂಗ್ ಆಗಿರುತ್ತೆ, ಅದ್ರ ಮೇಲೆ ತಿನ್ನ ಸ್ಟೀಲ್ ಲೇಯರ್ ಇರುತ್ತೆ. ಇಲ್ಲಿ ನಿಮಗೇನು ಕಾಣಿಸ್ತಾ ಇದೆ ಸ್ಟ್ರಕ್ಚರು, ಅದೆಲ್ಲ ಬಂದು ಸ್ಟೀಲ್ ಇರುತ್ತೆ. ನೀವೇನೇ ಯೂಸ್ ಮಾಡಿದ್ರು, ಲೈಕ್ ನೀವು ಬಟರ್ ಯೂಸ್ ಮಾಡಿ ಇಲ್ಲ ಆಮ್ಲೆಟಿಗೆ ಏನೇ ಯೂಸ್ ಮಾಡಿದ್ರು ನಿಮ್ಮದು ಫುಡ್ ಬಂದು ಈ ಕಂಪ್ಲೀಟ್ ಸ್ಟೀಲ್ ಮೇಲೆ ಬೇಕಾಗುತ್ತೆ. ಆ ಕಪ್ಪದು ಏನು ಕಾಣಿಸ್ತಾ ಇದೆ ನಿಮಗೆ ಗ್ರಬ್ಲಾನ್ ಕೋಟಿಂಗ್, ಅದ್ರ ಮೇಲೆ ಯಾವುದೇ ಕಾಂಟ್ಯಾಕ್ಟ್ ಇರೋಲ್ಲ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀವು ಮೆಟಲ್ ತೊಗೊಂಡು ಸ್ಕ್ರ್ಯಾಚ್ ಮಾಡಿ ಸೊ ಅದು ನಿಮಗೆ ಹೋಗಲ್ಲ. ಲೈಕ್ ನೀವು ನಾನ್ ಸ್ಟಿಕ್ ರೆಗ್ಯುಲರ್ ನಾನ್ ಸ್ಟಿಕ್ ಏನು ಮಾರ್ಕೆಟಲ್ಲಿ ಸಿಗುತ್ತೆ, ಅದರಲ್ಲಿ ನೀವು ಯಾವ್ದಾದ್ರು ಸ್ಟೀಲ್ ಸ್ಪ್ಯಾಚುಲ ಹಾಕಿ ಹಿಂಗೆ ಎತ್ಬಿಟ್ರೆ ಅದು ಕಿತ್ಕೊಂಡು ಬರುತ್ತೆ. ಸೊ ಇದರಲ್ಲಿ ಆ ಥರ ಚಾನ್ಸಸ್ಸೇ ಇರೋದಿಲ್ಲ. ಇದು ತಳ ಸಿಯೋದು ಆ ಥರದ್ದು ಏನೂ ನಾನ್ಸ್ಟಿಕ್ ಥರನೇ ವರ್ಕ್ ಮಾಡುತ್ತೆ 100%. ಬಟ್ ನಿಮಗೆ ಇದು ಲೈಫ್ ಜಾಸ್ತಿ ಬರುತ್ತೆ. ನೀವು ನಾನ್ ಸ್ಟಿಕ್ ಆದರೆ ನೀವು ಲೈಫ್ ಲೈನ್ ದೋಸೆ ಮಾಡ್ಬೋದು 7 years ಅಗೇನ್ ಹೌದು, ನಾನ್ಸ್ಟಿಕ್ ಥರನೇ ಯೂಸ್ ಆಗುತ್ತೆ. ಇದು ನಮ್ಮ ಹತ್ರ ಇದರಲ್ಲೂ ಅಗೇನ್ ಎರಡು ತವ ಇದೆ. ಇದು ಬಂದು ಫ್ಲಾಟ್ ತವ ಪ್ರಿಫರ್ ಮಾಡೋದು ಬಂದು ದೋಸೆಗೆ. ಇನ್ನೊಂದು ರೋಟಿ ತವ ಇದೆ, ಇದು ಕಾನ್ಕೇವ್ ಬರುತ್ತೆ, ನೀವು ನೋಡ್ಬೋದು ಸ್ವಲ್ಪ ಕಾನ್ಕೇವ್ ಬರುತ್ತೆ. ಇದು ಬಂದು ರೋಟಿಗೋಸ್ಕರ ಯೂಸ್ ಮಾಡೋದು. ಇಲ್ಲ ಆಗಲ್ಲ, ಬಟರ್ ಹೋಗಿ ಮಧ್ಯದಲ್ಲಿ ಕುತ್ಕೊಳ್ಳುತ್ತೆ.
ಓಕೆ, ಸೊ ಅಗೇನ್ ಇದರಲ್ಲಿ ಸೇಮ್ ಕಂಪ್ಲೀಟ್ ರೇಂಜ್ ಹಂಗೆ ಕಂಟಿನ್ಯೂ ಆಗುತ್ತೆ ಸರ್. ನಮ್ಮದು ತವಾ ಇದೆ, ತವಾ ಆದಮೇಲೆ ಫ್ರೈ ಪ್ಯಾನ್ಸ್ ಇದೆ, ಫ್ರೈ ಪ್ಯಾನ್ ಆದಮೇಲೆ ಕಡಾಯಿ ಇದೆ ಸೇಮ್. ಇದು ನಿಮಗೆ ವಿತ್ ಗ್ಲಾಸ್ ಲಿಡ್ ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಎಲ್ಲ ಪ್ರಾಡಕ್ಟ್ಸು. ಇದೆಲ್ಲ ಹನಿಕೋಮೇನ? ಇದೆಲ್ಲ ಹನಿಕೋಮ್ ಸೀರೀಸೇನೆ ನಮ್ಮದು ಕಂಪ್ಲೀಟ್. ಅಗೇನ್ ಚೈನೀಸ್ ಓಕು. ಹಾಂ. ಸೊ ಇದರಲ್ಲೂ ನಿಮಗೆ ಗ್ರಬ್ಲಾನ್ ಕೋಟಿಂಗ್ ಆಗಿರುತ್ತೆ, ಹನಿಕೋಮ್ ಇರುತ್ತೆ. ಸೊ ಆ್ಯಂಡ್ ಇನ್ನೊಂದು ನಾವು ಹೊಸ ಪ್ರಾಡಕ್ಟ್ ಮಾಡಿದ್ದೀವಿ ಹನಿಕೋಮಲ್ಲಿ, ಅದು ಅಪಾಚೆ ಟೀ. ಸೊ ಆಲ್ಮೋಸ್ಟ್ ಅದು ಕಾಸ್ಟ್ ಐರನಲ್ಲಿ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಕಾಸ್ಟ್ ಐರನ್ ಬಂದು ಅಗೇನ್ ಅದು ಮೇಂಟೆನೆನ್ಸ್, ಅದು ಪ್ರೀ ಹೀಟ್ ಮಾಡಬೇಕು, ಸೀಸ್ನಿಂಗ್ ಮಾಡಬೇಕು, ಅದೆಲ್ಲ ಇರುತ್ತೆ. ಆಯಿಲ್ ಹಾಕಿ ಇಡಬೇಕು, ಇಲ್ಲ ರೆಸ್ಟ್ ಬರುತ್ತೆ ಅಂತ. ಸೊ ಅಗೇನ್ ಅದರಲ್ಲೇ ನಾವು ಹನಿಕೋಮಲ್ಲಿ ಮಾಡಿದ್ದೀವಿ, ಈಸಿ ಟು ಯೂಸ್. ಆ್ಯಂಡ್ ಅಗೇನ್ ಇದನ್ನು ನೀವು ಡಿಶ್ ವಾಷರ್ ಕೂಡ ಯೂಸ್ ಮಾಡ್ಬೋದು. ಸರ್ ಇವಾಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮದು 10 ಟೇಬಲ್ಸಲ್ಲಿ ಇದೆಲ್ಲ ಬಂದು ಇವತ್ತು ನಾವು ಲಾಂಚ್ ಮಾಡಿರೋದು ನಮ್ಮ ಸ್ನೇಹ ಮಿಲನ್. ಸಚಿನ್ ಅವರೇ ವೇಟ್ ವಿಡಿಯೋ ಲಾಂಗ್ ಆಗುತ್ತೆ, ಇದು ಪಾರ್ಟ್ 2 ಮಾಡೋಣ ಸ್ನೇಹಿತರೆ. ದಯವಿಟ್ಟು ಪಾರ್ಟ್ 2ಗೆ ವೆಯ್ಟ್ ಮಾಡಿ, ಪಾರ್ಟ್ 2 ಹಾಕ್ತೀನಿ. ದಯವಿಟ್ಟು ಪಾರ್ಟ್ 2 ಅಲ್ಲಿ ನೋಡಿ, ತುಂಬ ಮಜಾ ಇದೆ ಅದರಲ್ಲಿ, ತುಂಬ ಇನ್ನೂ ಒಳ್ಳೊಳ್ಳೆ ಎಕ್ಸ್ಪ್ಲೇಷನ್ ಇದೆ. ನಿಮಗೆ ಬೋರ್ ಅನಿಸ್ಬೋದು ಎಕ್ಸ್ಪ್ಲೇಷನ್ನು, ನನಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಬಟ್ ವಿಚಾರ ಇದೆ, ಸಚಿನ್ ಅವರು ವಿಚಾರ ತಿಳಿಸಿದ್ದಾರೆ. ನಾನು ಈ ಪ್ರಾಡಕ್ಟ್ ಬಗ್ಗೆ ಏನೋ ಹೇಳ್ಬೇಕು ಅಂತ, ನಾನು ಏನೋ ಪ್ರಮೋಷನ್ ಮಾಡಿದೆ, ದುಡ್ಡು ಕೊಟ್ಟಿದ್ದಾರೆ ಅಂತೆಲ್ಲ ಇಲ್ಲ. ನಾನು ಪ್ರೀತಿ ಅಭಿಮಾನಕ್ಕೋಸ್ಕರ ಈ ವಿಡಿಯೋ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ನನಗೆ ಖುಷಿಯಿಂದ, ನನಗೆ ಖುಷಿ ಅನಿಸಿದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ದುಡ್ಡುಗಾಗಿದ್ದರೆ ತುಂಬ ವೀಡಿಯೋಸ್ ಇದ್ವೋ, ನಾನು ಮಾಡಲ್ಲ ಆ ಥರ. ಇದು ನನಗೆ ಖುಷಿ ಕೊಟ್ಟಿದೆ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಕೊಡ್ತಾ ಇದ್ದೀನಿ. ದಯವಿಟ್ಟು ಪಾರ್ಟ್ 2 ನೋಡಿ. ಇದು ಪಾರ್ಟ್ 1ಗೆ ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಬನ್ನಿ ಪಾರ್ಟ್ 2 ಅಲ್ಲಿ ಸಿಗೋಣ. ಬಾಯ್.